ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ. ಹೌದು, ನಮ್ಮ ದೇಹ ಪಂಚಭೂತಗಳಿಂದ ಆಗಿದ್ದು ಅದು ಪಂಚಭೂತದಲ್ಲೇ ಲೀನವಾಗುತ್ತೆ ಅಂತ ನಂಬುತ್ತೇವೆ. ಆದರೆ ಅದೊಬ್ಬ ಯೋಗಿ ಮಣ್ಣಿನಿಂದ ಹುಟ್ಟಿದ್ದ ಅಂದರೆ ನೀವು ನಂಬ್ತೀರಾ? ಆದರೆ ಆ ಮಹಾನ್ ಹಠಯೋಗಿ ಮಣ್ಣಿನಿಂದಲೇ ಅವತರಿಸಿದ್ದ. ಅದು ಯಾವುದೋ ಪೌರಾಣಿಕ ಕಾಲದಲ್ಲಿ ಅಲ್ಲ, ಬದಲಾಗಿ ಇದೇ ನಾವು ನೀವು ನಡೆದಾಡುತ್ತಿರೋ ಭೂಮಿ ಮೇಲೆ ಆತ ಜನಿಸಿದ್ದ. ನಮ್ಮಲ್ಲಿ ಶಿವಶರಣರು ಸಾಮಾಜಿಕ ಕ್ರಾಂತಿ ಮಾಡುತ್ತಿರುವ ಹೊತ್ತಲ್ಲೇ ಆತ ಉತ್ತರ ಭಾರತದಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ ಧ್ಯಾನ, ಯೋಗದ ಸಹಸ್ರ ಮಾರ್ಗಗಳನ್ನು ಹೇಳಿಕೊಟ್ಟಿದ್ದ. ಆತನ ಹೆಸರಲ್ಲಿ ಒಂದು ಪಂಥವನ್ನೇ ಹುಟ್ಟುಹಾಕಿದ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಆತನ ಹಠಸಿದ್ಧಿ ಬಗ್ಗೆ ಪುಂಖಾನುಪುಂಖವಾಗಿ ಕಥೆಗಳು ಹುಟ್ಟಿದ್ವು. ಅಷ್ಟೇ ಯಾಕೆ, ಉತ್ತರದಲ್ಲಿ ಅವತರಿಸಿದ ಆ ಮಹಾಪುರುಷನ ಮಾರ್ಗದಲ್ಲೇ ನಡೆಯುವ ಅನೇಕ ಮಠ ಮಾನ್ಯಗಳು ಇಂದು ಕರ್ನಾಟಕದಲ್ಲಿ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿವೆ. ಹಾಗಿದ್ರೆ ಯಾರು ಆ ಹಠಯೋಗಿ? ಸ್ತ್ರೀಯಿಂದ ಹುಟ್ಟದೆ ತಿಪ್ಪೆಯ ಕಸದಿಂದ ಹುಟ್ಟಿದ ಆ ಬಾಲಕ ಒಂದಿಡೀ ಮಾನವ ಕುಲವನ್ನೇ ಉದ್ಧಾರ ಮಾಡಿದ್ದು ಹೇಗೆ? 14ನೇ ಶತಮಾನದಲ್ಲೇ ಗೋರಖವಾಣಿ, ಸಿದ್ಧಾಂತವಾಣಿ ಎಂಬ ಹೆಸರಿನ ಯೋಗ ಪುಸ್ತಕಗಳು ಇವತ್ತಿಗೂ ವಿಶ್ವವಿಖ್ಯಾತಿಯನ್ನ ಹೊಂದಿದ್ದು ಹೇಗೆ? ಈ ಎಲ್ಲ ಅಂಶಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತದ ಸಮಾಜ ಸುಧಾರಣೆಯ ಆಂದೋಲನದಲ್ಲಿ ಅನೇಕ ಮಹಾಪುರುಷರು ಮತ್ತು ಯೋಗಿಗಳು ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ. ಮಾನವ ಕುಲದಲ್ಲಿ ನೈತಿಕತೆ ಮತ್ತು ಆದರ್ಶದ ಸ್ಥಾಪನೆಗಾಗಿ ಅನೇಕ ಸಾಧು ಸಂತರು ಅನಂತ ಶ್ರಮ ಹಾಕಿದ್ದಾರೆ. ನಮ್ಮ ಭರತಖಂಡ ಅಂತೂ ಸಾಧು ಮತ್ತು ಸಂತರ ನೆಲೆಬೀಡಾಗಿದೆ. ಹೀಗಾಗಿ ಆಯಾ ಸಾಧುಗಳು ಸಂತರು ಮೊದಲು ತಮ್ಮ ಶಿಷ್ಯರಿಗೆ ಆಧ್ಯಾತ್ಮಿಕ ಸಾಧನೆಗಾಗಿ ಒಂದೊಂದು ಮಾರ್ಗಗಳನ್ನು ಹೇಳಿಕೊಟ್ರು. ಬಳಿಕ ಅವು ಸಾಮಾನ್ಯರಿಗೆ ಹೇಳಿಕೊಡುವ ಕೆಲಸವಾಯಿತು. ಧ್ಯಾನ ಮತ್ತು ಯೋಗಕ್ಕಾಗಿ ಹಾಗೂ ಮಾನವ ಕುಲದ ಶ್ರೇಯಸ್ಸಿಗಾಗಿ ಆಯಾ ಮಾರ್ಗಗಳನ್ನು ಹಿಡಿದವರು ಅದಕ್ಕೊಂದು ಪಂಥವನ್ನಾಗಿ ಮಾಡಿದ್ರು. ಆಯಾ ಯೋಗಿಗಳ ಶಿಷ್ಯರು ಅದನ್ನೊಂದು ಜಾಗತಿಕ ಕ್ರಾಂತಿಯನ್ನಾಗಿ ಮಾಡಿದ್ರು. ಹಾಗೆ ಅನೇಕಾನೇಕ ಪಂಥಗಳಲ್ಲಿ ನಾಥ ಪಂಥ ಎಂಬುದು ಕೂಡ ಒಂದು. ಈ ನಾಥ ಯೋಗಿಗಳ ಪರಂಪರೆ ಬಹಳ ಪ್ರಾಚೀನವಾದದ್ದು. ಇದನ್ನ ಹಿಂದೂ ಸಂಸ್ಕೃತಿಯ ಒಂದು ವಿಭಿನ್ನ ಅಂಗ ಅಂತ ಭಾವಿಸಲಾಗಿದೆ. ಈ ನಾಥ ಪಂಥದಲ್ಲಿ ಒಬ್ಬರಿಗಿಂತ ಒಬ್ಬ ಮಹಾನ್ ಯೋಗಿಗಳು ಆಗಿ ಹೋಗಿದ್ದಾರೆ. ಆ ಯೋಗಿಗಳು ಹಿಂದೂ ಧರ್ಮವನ್ನ ಮತ್ತೆ ಮತ್ತೆ ಓರೆಗೆ ಹಚ್ಚಿ ಅದರ ಪ್ರಾಮುಖ್ಯತೆ, ಅದರ ಅಖಂಡತೆ ಬಗ್ಗೆ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಸಾಧನೆಗೆ ಒಂದಕ್ಕಿಂತ ಒಂದು ವಿಭಿನ್ನವಾದ ಮಾರ್ಗಗಳನ್ನು ಹೇಳಿಕೊಟ್ಟು ಜನರ ಬದುಕನ್ನು ಹಸನುಗೊಳಿಸಿದ್ದಾರೆ. ಇವತ್ತಿಗೂ ಈ ಪಂಥದ ಅನೇಕ ಯೋಗಿಗಳು ಹೆಸರುವಾಸಿಯಾಗಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಯೋಗಿ, ಇಲ್ಲಿ ಕರ್ನಾಟಕದಲ್ಲಿ ನಿರ್ಮಲಾನಂದನಾಥರು, ಹೀಗೆ ಇವತ್ತಿಗೂ ಮಹಾನ್ ಯೋಗಿಗಳು ನಮಗೆ ಈ ಪಂಥದಲ್ಲಿ ನೋಡಲು ಸಿಗ್ತಾರೆ. ಇಂತಹ ಪಂಥದಲ್ಲೇ ವಿಶ್ವ ಕಂಡ ಆ ಅಪರೂಪದ ಮತ್ತು ಅದ್ವಿತೀಯ ಹಠಯೋಗಿ ಜನ್ಮವಾಗಿತ್ತು. ಅವರ ಹೆಸರು ಗುರು ಗೋರಖನಾಥ ಯೋಗಿ. ಸ್ನೇಹಿತರೆ, ಗೋರಖನಾಥ ಭಾರತದ ಪ್ರಸಿದ್ಧ ಹಠಯೋಗಿಗಳಲ್ಲೊಬ್ಬರು. ಕಾನ್ಫಟ ಎಂಬ ಪಂಥದ ಸ್ಥಾಪಕ ಮತ್ತು ನವನಾಥರಲ್ಲಿ ಒಬ್ಬರಾಗಿದ್ರು. ನಾಥರಲ್ಲಿ ಶ್ರೇಷ್ಠನಾಥ ಗೋರಖನಾಥ ಎಂಬ ಪ್ರಸಿದ್ಧಿ ಪಡೆದಿದ್ರು. ಗುರು ಗೋರಖನಾಥರು ಮಹಾನ್ ಸಿದ್ಧಯೋಗಿ ಆಗಿದ್ರು. ಭಾರತೀಯ ಯೋಗ ಸಂಸ್ಕೃತಿಯಲ್ಲಿ ಅವರೊಬ್ಬ ಮಿನುಗುವ ತಾರೆಯಾಗಿದ್ರು ಅಂದರೆ ತಪ್ಪಾಗಲಾರದು. ಆಸನ, ಶೋಧನ, ಪ್ರಾಣಾಯಾಮ, ಮುದ್ರಾದಂತಹ ಯೋಗಗಳಲ್ಲಿ ಸಿದ್ಧಿಯನ್ನು ಪಡೆದಿದ್ರು. ಇವರನ್ನ ದೇವಾಂಶ ಸಂಭೂತ ಅಂತಲೂ ಇವತ್ತಿಗೂ ಪೂಜಿಸಲಾಗತ್ತೆ. ನೇಪಾಳದಲ್ಲಂತೂ ಇವರನ್ನ ಸಂರಕ್ಷಕ ದೇವತೆ ಎಂದೇ ಆರಾಧಿಸ್ತಾರೆ. ಅಲ್ಲದೆ ನಮ್ಮ ಹಳ್ಳಿಗಳಲ್ಲಿ ಬರುವ ಗೂರ್ಖಾಗಳು ಇದೇ ಗೋರಖನಾಥರ ಪಂಥಕ್ಕೆ ಸೇರಿದವರು. ಹೀಗಾಗಿಯೇ ಅವರನ್ನ ಗೂರ್ಖಾಗಳು ಅಂತ ಕರೆಯಲಾಗತ್ತೆ. ಇದೇ ಹೆಸರಿನಲ್ಲಿ ನೇಪಾಳದಲ್ಲಿ ಒಂದು ಜಿಲ್ಲೆಗೆ ಹೆಸರು ಕೂಡ ಇಡಲಾಗಿದೆ. ಅದರಂತೆ ಉತ್ತರ ಭಾರತದಲ್ಲೂ ಕೂಡ ಇವರ ಹೆಸರಿನಲ್ಲಿ ಅನೇಕ ದೇಗುಲಗಳಿವೆ. ಇವರ ಹೆಸರಿನಲ್ಲೇ ಇವತ್ತು ಉತ್ತರ ಪ್ರದೇಶದಲ್ಲಿ ಗೋರಖ್ಪುರ ಎಂಬ ಒಂದು ಊರೇ ಇದೆ. ಈತ ಯಾವ ಮಟ್ಟದ ಯೋಗಿಯಾಗಿದ್ರು ಅಂದ್ರೆ, ಅದೊಮ್ಮೆ ತನ್ನ ಗುರುವಿಗೆ ಉಂಟಾಗಿದ್ದ ಅತೀವ ಸ್ತ್ರೀ ವ್ಯಾಮೋಹವನ್ನ ಹೋಗಲಾಡಿಸಿ ಆತನನ್ನ ಅಧಃಪತನದಿಂದ ಪಾರು ಮಾಡಿದ್ದವರು. ಇವರ ಬಗ್ಗೆ ಸಹಸ್ರ ಲೆಕ್ಕದಲ್ಲಿ ಪವಾಡ ಮತ್ತು ಚಮತ್ಕಾರಿಕತೆಗಳಿವೆ. ಅದರಲ್ಲೂ ಕಾಳಿಯೊಂದಿಗೆ ಯುದ್ಧ ಕೂಡ ಮಾಡಿದ್ರು ಎಂಬ ಕಥೆ ಜನಜನಿತವಾಗಿದೆ. ಇಂತಹ ಮಹಾನ್ ಹಠಯೋಗಿ ನಮ್ಮ ಭಾರತದಲ್ಲಿ ಆಗಿ ಹೋಗಿದ್ರು. ಕರ್ನಾಟಕದ ಮಂಗಳೂರಿನ ಕದ್ರಿ ದೇವಾಲಯದಲ್ಲಿ ಗೋರಖನಾಥ ಮತ್ತು ಅವರ ಪರಮಗುರು ಮತ್ಸ್ಯೇಂದ್ರನಾಥರು ತಪಸ್ಸು ಮಾಡಿದ್ರು ಎಂದು ನಮ್ಮ ಹಿಂದೂ ಗ್ರಂಥಗಳು ಹೇಳ್ತಾವೆ. ಕದ್ರಿ ಮತ್ತು ಧರ್ಮಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎಂಬ ಮಾತು ಕೂಡ ಇದೆ. ಇಂತಹ ಗುರು ಗೋರಖನಾಥರ ಜನ್ಮಕತೆ ಮಾತ್ರ ಇವತ್ತಿಗೂ ವೈಚಿತ್ರ್ಯ ಮತ್ತು ವೈಶಿಷ್ಟ್ಯದಿಂದ ಅವರ ಶಿಷ್ಯವರ್ಗ ಮತ್ತು ಜನರನ್ನ ಸೆಳೆಯುತ್ತೆ. ಅಷ್ಟಕ್ಕೂ ಗುರು ಗೋರಖನಾಥರ ಜನ್ಮವಾಗಿದ್ದು ಹೇಗೆ ಗೊತ್ತಾ? ಸ್ನೇಹಿತರೆ, ಗೋರಖನಾಥರ ಜನ್ಮ ದಿನಾಂಕ ಮತ್ತು ಜೀವಿತಾವಧಿ ಬಗ್ಗೆ ಇವತ್ತಿಗೂ ಅನೇಕ ವಾದಗಳಿವೆ.
ಇತಿಹಾಸಕಾರರು 11ರಿಂದ 12ನೇ ಶತಮಾನದಲ್ಲಿ ಈ ಗೋರಖನಾಥರು ಬದುಕಿದ್ರು ಅಂತ ಹೇಳ್ತಾರೆ. ಅದೇ ಮತ್ತೊಂದ್ ಕಡೆ ಕೆಲವರು ಇಲ್ಲ ಅವರು 14ನೇ ಶತಮಾನದಲ್ಲಿದ್ರು ಅಂತ ಹೇಳ್ತಾರೆ. ಇನ್ನು ಜನ್ಮಸ್ಥಾನದ ಬಗ್ಗೆಯೂ ಅನೇಕರಿಗೆ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಇವರು ಬಂಗಾಳದಲ್ಲಿ ಜನಿಸಿದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ಇವರು ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ಜನಿಸಿದ್ರು ಅಂತ ಹೇಳ್ತಾರೆ. ಇನ್ನು ಪೌರಾಣಿಕ ದಾಖಲೆ ಪ್ರಕಾರ ಗುರು ಗೋರಖನಾಥರ ಜನ್ಮ ಸ್ತ್ರೀ ಗರ್ಭದಿಂದ ಆಗಿರ್ಲಿಲ್ವಂತೆ. ಅವರು ತಿಪ್ಪೆಯ ಕಸದಲ್ಲಿ ಜನ್ಮ ಪಡೆದಿದ್ರಂತೆ. ಅವರ ಜನ್ಮದ ಬಗ್ಗೆ ಇವತ್ತಿಗೂ ಒಂದು ಪ್ರಚಲಿತ ಕತೆ ಕೇಳುಗರನ್ನ ನಿಬ್ಬೆರಗಾಗಿಸುತ್ತೆ. ಸ್ನೇಹಿತರೆ, ಈ ನಾಥಪಂಥದಲ್ಲಿ ಗೋರಖನಾಥರ ಪರಮಗುರು ಮತ್ಸ್ಯೇಂದ್ರನಾಥರ ಹೆಸರು ಬಹಳ ಪ್ರಮುಖವಾದದ್ದು. ಈ ಗುರು ಮತ್ಸ್ಯೇಂದ್ರನಾಥರನ್ನ ಜನ ಶಿವನ ರೂಪದಲ್ಲಿ ನೋಡ್ತಿದ್ರು. ಯಾಕಂದ್ರೆ ಅವರು ಶಕ್ತಿ ಮತ್ತು ಯೋಗದಲ್ಲಿ ಮಹಾದೇವನಿಗಿಂತ ಕಡಿಮೆ ಏನೂ ಆಗಿರಲಿಲ್ಲ. ಈ ಮತ್ಸ್ಯೇಂದ್ರನಾಥರು ದತ್ತಾತ್ರೇಯರ ಪರಮ ಶಿಷ್ಯರಾಗಿದ್ರು. ಆದಿನಾಥ ಮತ್ತು ದತ್ತಾತ್ರೇಯರ ನಂತರ ನಾಥ ಪಂಥವನ್ನ ಮುನ್ನಡೆಸಿದವರು. ಇಂತಹ ಮತ್ಸ್ಯೇಂದ್ರನಾಥರು ಗೋರಖನಾಥರ ಜನ್ಮಕ್ಕೆ ಕಾರಣರಾದ್ರು ಅಂತ ಜನಜನಿತವಾದ ಕಥೆ ಇದೆ. ಅದೊಮ್ಮೆ ಅದೊಂದು ಊರಲ್ಲಿ ಮತ್ಸ್ಯೇಂದ್ರನಾಥರು ಭಿಕ್ಷೆ ಬೇಡುತ್ತಾ ಓಡಾಡುತ್ತಿದ್ರು. ಊರಿನ ಪ್ರತಿ ಮನೆಯಲ್ಲೂ ಅವರು ಭಿಕ್ಷೆ ಕೇಳುತ್ತಾ ಬಂದು ಒಂದು ಮನೆಯ ಮುಂದೆ ಬಂದು ನಿಂತರು. ಆದ್ರೆ ಮನೆಯ ತಲೆಬಾಗಿಲಿನ ಅಡಿಯಲ್ಲೇ ಗೃಹಿಣಿಯೊಬ್ಬಳು ಅಳುತ್ತಾ ಕುಳಿತಿದ್ಲು. ಯಾಕಮ್ಮ, ಏನಾಯ್ತು ಅಂತ ಗುರು ಮತ್ಸ್ಯೇಂದ್ರನಾಥರು ಆಕೆಯನ್ನ ಕೇಳಿದ್ರು. ನಿನ್ನ ದುಃಖಕ್ಕೆ ಕಾರಣ ಹೇಳು ಅಂತ ಆಜ್ಞಾಪಿಸಿದ್ರು. ಇದಕ್ಕೆ ಉತ್ತರಿಸಿದ ಆ ಹೆಣ್ಣು ಮಗಳು, ಸ್ವಾಮಿ, ನನ್ನ ಮದುವೆಯಾಗಿ ಅನೇಕ ವರ್ಷಗಳೇ ಕಳೆದಿವೆ. ಆದ್ರೆ ಸಂತಾನ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇವತ್ತು ಗಂಡ ಕೂಡ ಸಿಡಿಮಿಡಿಗೊಂಡು ಕೆಲಸಕ್ಕೆ ಹೊರಟು ಹೋದ. ಇದೇ ನನಗೆ ನಿತ್ಯ ಸಂಕಟದ ಕಥೆಯಾಗಿದೆ ಅಂತ ಹೇಳಿದ್ಲು. ಆಗ ಮತ್ಸ್ಯೇಂದ್ರನಾಥರು, ತಾಯಿ, ನೀನು ಚಿಂತೆ ಮಾಡಬೇಡ, ನಿನಗೆ ಶೀಘ್ರವೇ ಸಂತಾನ ಪ್ರಾಪ್ತಿಯಾಗತ್ತೆ. ಈ ಯಜ್ಞದ ಭಸ್ಮವನ್ನ ನೀರಲ್ಲಿ ಹಾಕಿಕೊಂಡು ಕುಡಿ, ನಿನಗೆ ಪುತ್ರ ಸಂತಾನವಾಗತ್ತೆ ಅಂತ ಆಕೆಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆದ್ರೆ ಆಕೆಗೆ ಇದೇನು ಭಸ್ಮ ತಿಂದ್ರೆ ಮಕ್ಕಳಾಗುತ್ವಾ ಎಂಬ ಶಂಕೆ ಮೂಡಿತ್ತು. ಹೀಗಾಗಿ ಪಕ್ಕದ ಮನೆಯವಳಿಗೆ ಈ ಸಂತ ಬಂದು ಹೋದ ವಿಚಾರ ತಿಳಿಸಿದ್ಲು. ಇದನ್ನ ಕೇಳಿ ಮೂಗು ಮುರಿದ ಪಕ್ಕದ ಮನೆಯವಳು, ನೋಡು ತಂಗಿ, ಹಾದಿ ಬೀದಿಯಲ್ಲಿ ಹೋಗೋ ಸನ್ಯಾಸಿಗಳು ಕೊಟ್ಟ ಭಸ್ಮದಿಂದ ಮಕ್ಕಳಾಗ್ತಿದ್ರೆ ಯಾರು ಮದುವೆನೇ ಆಗ್ತಿರ್ಲಿಲ್ಲ. ಈ ಭಸ್ಮವನ್ನ ಅದ್ಯಾವ ಮಾಟ ಮಂತ್ರ ಮಾಡಿ ತಂದಿದ್ದಾನೋ ಏನೋ ಅಂತ ಆಕೆಯ ಕಿವಿ ಊದಿದ್ಲು. ಈ ಮಾತು ಕೇಳಿ ಗಾಬರಿಗೊಂಡ ಆಕೆ ಆ ಭಸ್ಮವನ್ನ ತನ್ನ ಮನೆಯಿಂದ ಕೂದಲೆಳೆ ಅಂತರದಲ್ಲಿದ್ದ ತಿಪ್ಪೆಗೆ ಎಸೆದು ಬಂದಿದ್ಲು. ಬರ್ತಾ ಬರ್ತಾ ಆ ತಿಪ್ಪೆಯಲ್ಲಿ ಸಗಣಿಯ ಕಸ ಬೆಳೆಯುತ್ತಾ ಹೋಯಿತು. ಹೀಗೆ 12 ವರ್ಷಗಳು ಕಳೆದು ಹೋದವು. ಅದೊಂದು ದಿನ ಮತ್ತೆ ಮತ್ಸ್ಯೇಂದ್ರನಾಥರು ಅದೇ ಊರಿನಿಂದ ಸಾಗುತ್ತಿದ್ರು. ಹೀಗಾಗಿ ಅದೇ ಗೃಹಿಣಿಯ ಮನೆಗೆ ಮತ್ತೊಮ್ಮೆ ಭೇಟಿ ನೀಡಿದ್ರು. ಆಗ, ತಾಯಿ, ಎಲ್ಲಿ ನಿನ್ನ ಮಗ ಕಾಣಿಸ್ತಿಲ್ವಲ್ಲ, ಹೇಗಿದ್ದಾನೆ? ಈಗ ಅವನು ತುಂಬಾ ದೊಡ್ಡವನಾಗಿರ್ಬೇಕಲ್ವಾ ಅಂತ ಕೇಳಿದ್ರು. ಗುರು ಮತ್ಸ್ಯೇಂದ್ರನಾಥರ ಪ್ರಶ್ನೆಗೆ ತಬ್ಬಿಬ್ಬುಗೊಂಡ ಮಹಿಳೆ ಮಾತನಾಡಲು ತಡಬಡಾಯಿಸಿದ್ಲು. ಸ್ವಲ್ಪ ಚೇತರಿಸಿಕೊಂಡು, ಮಹಾಸ್ವಾಮಿಗಳೇ, ಕ್ಷಮಿಸಿ ನನ್ನನ್ನ. ನಾನು ನೀವು ಕೊಟ್ಟ ಬೂದಿಯನ್ನ ತಿಂದಿಲ್ಲ, ಅದನ್ನ ಬಿಸಾಕಿದ್ದೇನೆ ಅಂತ ಹೇಳಿದ್ಲು. ಎಲ್ಲಿ ಬಿಸಾಕಿದೀಯಾ ಅಂತ ಗುರುಗಳು ಕೇಳಿದ್ರು. ಆಗ ಆಕೆ ಮನೆಯಿಂದ ಕೊಂಚ ದೂರವಿದ್ದ ತಿಪ್ಪೆಯನ್ನ ತೋರಿಸಿದ್ಲು. ಮತ್ಸ್ಯೇಂದ್ರನಾಥರ ಪವಾಡಗಳ ಬಗ್ಗೆ ಗೊತ್ತಿಲ್ಲದೆ ಆಕೆ ದೊಡ್ಡ ತಪ್ಪು ಮಾಡಿದ್ಲು. ಇದರಿಂದ ಸಿಟ್ಟಿಗೆದ್ದ ಮತ್ಸ್ಯೇಂದ್ರನಾಥರು, ನನ್ನ ಸಿದ್ಧಿಯ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಅಬ್ಬರಿಸಿದ್ರು. ನಾನು ಕೊಟ್ಟ ಭಸ್ಮ ಸುಖಾಸುಮ್ಮನೆ ಮಣ್ಣು ಪಾಲಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಆಕೆ ಬಿಸಾಕಿದ್ದ ತಿಪ್ಪೆಯ ಕಡೆ ಹೆಜ್ಜೆ ಹಾಕಿದ್ರು. ಸಗಣಿ ತಿಪ್ಪೆಯ ಮುಂದೆ ನಿಂತು ಜೋರಾಗಿ ಮಂತ್ರವನ್ನ ಪಠಿಸಿದ್ರು. ಬಳಿಕ, ಏ ಬಾಲಕ, ಎದ್ದು ಬಾ ಆಚೆ ಅಂತ ಕೂಗಿದ್ರು. ಆಶ್ಚರ್ಯವೋ ಪರಮಾಶ್ಚರ್ಯವೋ, ಸಗಣಿ ತುಂಬಿದ್ದ ತಿಪ್ಪೆಯಿಂದ ಒಬ್ಬ 12 ವರ್ಷದ ಬಾಲಕ ಎದ್ದು ಬಂದ. ಪಳಪಳ ಹೊಳೆಯುವ ಕಣ್ಣು, ಮುಖದಲ್ಲಿ ತೇಜಸ್ಸು, ಕಾಂತಿಯಿಂದ ಹೊಳೆಯುತ್ತಿದ್ದ ಬಾಲಕನನ್ನು ನೋಡಿ ಗೃಹಿಣಿಯೇ ಬೆಚ್ಚಿಬಿದ್ಲು. ನಂತರ ಮೊಟ್ಟ ಮೊದಲ ಮಾತುಗಳನ್ನಾಡಿದ ಬಾಲಕ, ಗುರುಗಳೇ, ನಾನು ನಿಮ್ಮದೇ ನಿರೀಕ್ಷೆಯಲ್ಲಿದ್ದೆ ಅಂತ ಹೇಳಿದ. ಆಗ ಗುರು ಮತ್ಸ್ಯೇಂದ್ರನಾಥರು, ನೀನು ನನ್ನ ನಿರೀಕ್ಷೆಯಲ್ಲಿರೋದು ಗೊತ್ತಿತ್ತು, ಹೀಗಾಗಿಯೇ ನಾನು ನಿನ್ನನ್ನು ನೋಡಲು ಬಂದಿದ್ದೇನೆ ಅಂತ ಹೇಳಿದರು. ಅಲ್ಲದೆ ನೀನು ನನ್ನ ಮಾನಸ ಪುತ್ರ, ನಿನ್ನನ್ನ ನನ್ನ ಜೊತೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸಗಣಿಯಿಂದ ಹುಟ್ಟಿದ ಕಾರಣ ನಿನ್ನನ್ನ ಜಗತ್ತು ಗೋರಖನಾಥ ಹೆಸರಿನಿಂದ ಗುರುತಿಸಲಿದೆ ಅಂತ ಹೇಳಿದರು. ಹಿಂದಿಯಲ್ಲಿ ಸಗಣಿ ಅಂದ್ರೆ ಗೋಬರ್, ಹೀಗಾಗಿ ಆ ಬಾಲಕನ ಹೆಸರು ಗೋರಖನಾಥ ಅಂತಾಯಿತು. ಮುಂದೆ ಈ ಶಿಷ್ಯನನ್ನ ಅತೀವ ಆಸ್ಥೆಯಿಂದ ಬೆಳೆಸಿದ್ರಂತೆ. ಆಗ ಹಠಯೋಗಗಳನ್ನ ಆತನಿಗೆ ಧಾರೆ ಎರೆದು ಸಮಾಜದ ಉದ್ಧಾರಕನಾಗಿ ಬೆಳೆಸಿದ್ರು. ಅದೇ ರೀತಿ ಗೋರಖನಾಥರಿಗೆ ಗುರು ಮತ್ಸ್ಯೇಂದ್ರನಾಥರಂದ್ರೆ ಎಲ್ಲಿಲ್ಲದ ಪ್ರೀತಿ. ಅವರನ್ನ ಬಿಟ್ಟು ಇರಲಾರದಂತಹ ಮೋಹಕ್ಕೆ ಒಳಗಾಗಿದ್ದರು. ಆತನನ್ನ ಸಮತೋಲನಕ್ಕೆ ತರಲು ಮತ್ಸ್ಯೇಂದ್ರನಾಥರು ಅನೇಕ ಪ್ರಯೋಗಗಳನ್ನ ಮಾಡಿದ್ರು. ಹಾಗೆ ಪ್ರಯೋಗ ಮಾಡುತ್ತಲೇ ಆತನಿಗೆ ಯೋಗವನ್ನ ಧಾರೆ ಎರೆದರು. ಮತ್ಸ್ಯೇಂದ್ರನಾಥರು ತಮ್ಮ ಶಿಷ್ಯನಲ್ಲಿನ ಬದಲಾವಣೆಗಳನ್ನ ಅವನ ಬಾಲ್ಯದಲ್ಲೇ ಗಮನಿಸಿದ್ರು.
ಯಾಕಂದ್ರೆ ಯೋಗಿಯ ಶಿಷ್ಯ ಗೋರಖನಾಥ ಬೆಂಕಿಯಂತೆ ಬೆಳೆಯುತ್ತಿದ್ದ. ಅವನೊಬ್ಬ ಯೋಗ ಸಾಧಕನಂತಾಗದೆ ಸೈನಿಕನಂತೆ ಸಿಡಿಗುಂಡಿನಂತೆ ತಯಾರಾಗುತ್ತಿದ್ದ. ತನ್ನ ಗುರುವಿನೆಡೆಗೆ ಅತಿಯಾದ ಪ್ರೀತಿ ಅವನನ್ನ ಉಗ್ರ ಸ್ವರೂಪಿಯಾಗಿ ರೂಪಿಸುತ್ತಿತ್ತು. ಹೀಗಾಗಿ ಗುರು ಮತ್ಸ್ಯೇಂದ್ರನಾಥರು ಗೋರಖನಾಥರನ್ನ ಹಿಮಾಲಯಕ್ಕೆ ಕಳುಹಿಸಿಕೊಟ್ರು. ಆದರೆ ಗುರುವಿನ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ಗೋರಖನಾಥರಿಗೆ ಹಿಮಾಲಯಕ್ಕೆ ಹೋಗೋದು ಅಂದ್ರೆ ಒಂದು ರೀತಿ ಶಿಕ್ಷೆ ಅನಿಸಿತು. ಆದರೆ ಗುರುವಾಕ್ಯವೇ ಅವರಿಗೆ ಜೀವನದ ಪರಮ ಧ್ಯೇಯ ಆಗಿತ್ತು. ಗುರು ಬಿಟ್ರೆ ಅವರ ಜೀವನದಲ್ಲಿ ಏನೂ ಇರಲಿಲ್ಲ. ಗುರು ಕಾಲಲ್ಲಿ ಹೇಳಿದ್ದನ್ನ ಅವರು ತಲೆ ಮೇಲೆ ಹೊತ್ತು ಮಾಡ್ತಿದ್ರು. ಗುರುವಿನ ಆದೇಶವನ್ನ ಶಿರಸಾವಹಿಸಿ ಪಾಲಿಸಿದ ಗೋರಖನಾಥರು ಹಿಮಾಲಯಕ್ಕೆ ಹೋಗಿಬಿಟ್ರು. ಆದರೂ ಅವರ ಮನಸ್ಸು ಸದಾ ಗುರುವಿನೆಡೆಗೆ ತುಡಿಯುತ್ತಿತ್ತು. ನಿತ್ಯ ತಪಸ್ಸಿಗೆ ಕುಳಿತಾಗಲೂ ಈ 14 ವರ್ಷ ಯಾವಾಗ ಕಳೆಯುತ್ತವೆ ಅಂತ ಗೋರಖನಾಥರು ಚಡಪಡಿಸ್ತಿದ್ರು. ಕೊನೆಗೂ 14 ವರ್ಷಗಳ ಸಾಧನೆ ಬಳಿಕ ಗೋರಖನಾಥರು ವಾಪಸ್ ಬಂದರು. ದಖನ್ ಪ್ರಸ್ಥಭೂಮಿ ಅಂತ್ಯದಲ್ಲಿ ಪಶ್ಚಿಮ ಘಟ್ಟಗಳು ಆರಂಭಗೊಳ್ಳುವ ಜಾಗಕ್ಕೆ ಅಂದ್ರೆ ಮುಂಬೈನ 150-200 ಕಿಲೋಮೀಟರ್ ದೂರದಲ್ಲಿನ ಪ್ರದೇಶಕ್ಕೆ ಗೋರಖನಾಥರು ತಲುಪಿದ್ರು. ಇಂದು ಆ ಪರ್ವತಕ್ಕೆ ಗೋರಖನಾಥ ಪರ್ವತ ಅಂತಲೂ ಕರೀತಾರೆ. ಆ ಪರ್ವತದ ಗುಹೆಯಲ್ಲಿದ್ದ ಮತ್ಸ್ಯೇಂದ್ರನಾಥರನ್ನ ಭೇಟಿಯಾಗಲು ಅವರು ತವಕಿಸುತ್ತಿದ್ರು. ಬೇಗ ಬೇಗ ಹೆಜ್ಜೆ ಹಾಕಿ ಸೀದಾ ಗುಹೆಯನ್ನ ತಲುಪಿದ್ರು. ಆದರೆ ಗುಹೆಯ ಹೊರಗೆ ಅದರ ಬಾಗಿಲಿಗೆ ಇನ್ನೊಬ್ಬ ಯೋಗಿ ಪಹರೆ ಕಾಯುತ್ತಿದ್ದ. ಕೂಡಲೇ ಗೋರಖನಾಥರಿಗೆ ಅಡ್ಡ ಹಾಕಿದ ಆ ಯೋಗಿ, ಏಯ್ ನೀನು ಯಾರು? ಗುಹೆ ಒಳಗೆ ಹೀಗೆ ಹೋಗೋ ಹಾಗಿಲ್ಲ ಅಂತ ಗೋರಖನಾಥರನ್ನ ತಡೆದ. 14 ವರ್ಷದಿಂದ ಗುರುವಿನ ಮುಖ ನೋಡಲು ಹಂಬಲಿಸುತ್ತಿದ್ದ ಗೋರಖನಾಥರು, ಏನು ನಾನು ನನ್ನ ಗುರುವಿನ ಮುಖ ನೋಡೋ ಹಾಗಿಲ್ವಾ, ಒಳಗೆ ಹೋಗೋ ಹಾಗಿಲ್ವಾ ಅಂತ ಉದ್ಗರಿಸಿದ್ರು. ತಾಳ್ಮೆ ಕಳೆದುಕೊಂಡ ಗೋರಖನಾಥರು ಆ ಯೋಗಿಯ ಕತ್ತು ಹಿಡಿದು ನೂಕಿ ಗುಹೆಯ ಒಳಗೆ ನುಗ್ಗಿದ್ರು. ಆದರೆ ಗುಹೆ ಒಳಗೆ ಗುರು ಮತ್ಸ್ಯೇಂದ್ರನಾಥರು ಇರಲಿಲ್ಲ. ಹತಾಶರಾದ ಗೋರಖನಾಥರು ಹೊರಗೆ ಬಂದು ಆ ಯೋಗಿಯನ್ನ ಗುರು ಎಲ್ಲಿ ಅಂತ ಕೇಳಿದ್ರು. ನಾನು ಬೇಡ ಅಂದ್ರೂ ನೀನು ಒಳಗೆ ನುಗ್ಗಿದ್ದೀಯ, ಹೀಗಾಗಿ ನಾನು ಗುರುವಿನ ವಿಳಾಸ ಹೇಳಲ್ಲ ಎಂದ. ಇದರಿಂದ ಸಿಟ್ಟಿಗೆದ್ದ ಗೋರಖನಾಥರು ತಂತ್ರವನ್ನ ಬಳಸಿ ಆ ಯೋಗಿಯ ಮೆದುಳಿನಲ್ಲಿದ್ದ ಬುದ್ಧಿಯನ್ನ ತಮ್ಮ ವಶಪಡಿಕೊಟ್ರು. ಬಳಿಕ ಗುರುವಿನ ವಿಳಾಸ ಪತ್ತೆ ಹಚ್ಚಿ ಅಲ್ಲಿಗೆ ಹೋದ್ರು. ಆದ್ರೆ ಮತ್ತೆ ಅಲ್ಲಿ ಮತ್ತೊಬ್ಬ ಯೋಗಿ ಸಿಕ್ಕ. ಆ ಯೋಗಿಯ ಬಳಿ ಗೋರಖನಾಥರಿಗಾಗಿ ಮತ್ಸ್ಯೇಂದ್ರನಾಥರು ಒಂದು ಸಂದೇಶ ಕೊಟ್ಟು ಹೋಗಿದ್ರು. ಆ ಗೋರಖನಾಥನಿಗೆ ಮತ್ತೆ 14 ವರ್ಷ ಹಿಮಾಲಯಕ್ಕೆ ಹೋಗಲು ಹೇಳು ಅಂತ ಹೇಳಿದ್ರು. ಯಾಕಂದ್ರೆ ನಾನು ಹೇಳಿಕೊಟ್ಟ ಮಂತ್ರವನ್ನ ಆತ ದುರುಪಯೋಗಪಡಿಸಿಕೊಂಡಿದ್ದಾನೆ. ಆಧ್ಯಾತ್ಮಿಕ ಸಾಧನೆಗಾಗಿ ಕೊಟ್ಟ ದಿವ್ಯ ಮಂತ್ರವನ್ನ ಆತ ಮತ್ತೊಬ್ಬರ ಮನಸ್ಸನ್ನ ಹುಕ್ಕುವ ಕ್ಷುಲ್ಲಕ ಕಾರಣಕ್ಕೆ ಬಳಸಿಕೊಂಡಿದ್ದಾನೆ. ಇಂತಹ ಕೆಲಸವನ್ನ ಯಾವ ಯೋಗಿಯೂ ಮಾಡಬಾರದು. ಹೀಗಾಗಿ ಮತ್ತೆ 14 ವರ್ಷ ಗುರು ಗೋರಖನಾಥರು ಹಿಮಾಲಯಕ್ಕೆ ಹೋಗೋ ದುಸ್ಥಿತಿ ಎದುರಾಯಿತು. ಹೀಗಾಗಿ ಕಾಲಿಗೆ ಬಿದ್ದ ಗೋರಖನಾಥರು 14 ವರ್ಷಗಳಲ್ಲಿ ಒಂದಿಷ್ಟು ವರ್ಷಗಳನ್ನ ಕಡಿಮೆ ಮಾಡಿ ಅಂತ ಬೇಡಿಕೊಳ್ತಾರೆ. ಆಗ ಮತ್ಸ್ಯೇಂದ್ರನಾಥರು ಹೇಳಿದ್ರು, ಒಂದು ಅಸಂಭವವಾದ ಕಠಿಣ ಆಸನದಲ್ಲಿ ನೀನು ಕುಳಿತಿದ್ದೆ ಆದಲ್ಲಿ ಆ 14 ವರ್ಷಗಳ ಸಮಯವನ್ನ ಅರ್ಧಕ್ಕೆ ಇಳಿಸುತ್ತೇನೆ ಅಂದ್ರು. ಅಂದ್ರೆ 7 ವರ್ಷ ಮಾತ್ರ ನೀನು ಹಿಮಾಲಯದಲ್ಲಿ ಇರಬೇಕು ಅಂದ್ರು. ಹಾಗಿದ್ರೆ ಯಾವುದು ಆ ಆಸನ ಅಂತ ಗೋರಖನಾಥರು ಕಾತುರರಾಗಿ ಕೇಳಿದ್ರು. ಎಡಗಾಲಿನ ಹೆಬ್ಬೆರಳಿನ ಮೇಲೆ ಕುಳಿತು ಕಾಲಿನ ಹಿಮ್ಮಡಿಯನ್ನ ಮಲದ್ವಾರದಲ್ಲಿರಿಸಬೇಕು ಮತ್ತು ಬಲಗಾಲನ್ನ ಎಡಗಾಲಿನ ತೊಡೆಯ ಮೇಲಿರಿಸಬೇಕು. ಇದೇ ಆಸನವನ್ನ ಇವತ್ತಿಗೂ ಗೋರಖನಾಥ ಆಸನ ಅಂತ ಕರೀತಾರೆ. ಪ್ರಿಯ ಸ್ನೇಹಿತರೆ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆದ್ರೆ ಬರೋಬ್ಬರಿ 7 ವರ್ಷಗಳ ಕಾಲ ಗೋರಖನಾಥರು ಆ ಆಸನದಲ್ಲಿ ಕುಳಿತಿದ್ರು. ಹೀಗೆ ಕಠೋರ ಯೋಗಗಳನ್ನ ಹೇಳಿ ಹೇಳಿ ಕೊನೆಗೂ ತಮ್ಮ ಬಗ್ಗೆ ಇದ್ದ ಶಿಷ್ಯನ ಉಗ್ರ ಪ್ರೀತಿಯನ್ನ ಒಂದು ಮಟ್ಟಕ್ಕೆ ಹತೋಟಿಗೆ ತಂದ್ರು. ಇದೇ ಕಾರಣಕ್ಕೆ ಧ್ಯಾನವನ್ನು ಪಡೆಯಲು ಈ ಗೋರಖನಾಥರು ಅನೇಕ ವಿಧಿಗಳನ್ನ ತಂದ್ರು. ಯಾಕಂದ್ರೆ ಖಂಡ ತುಂಡವಾಗಿ ಹರಿಯುತ್ತಿದ್ದ ತಮ್ಮ ಶಕ್ತಿ ಊರ್ಜವನ್ನ ಒಂದು ಸಮಕ್ಕೆ ತಂದು ನಿಲ್ಲಿಸಲು ಮನುಷ್ಯ ಯಾವ ರೀತಿ ಪ್ರಯತ್ನ ಪಡಬೇಕು ಎಂಬುದನ್ನ ಹೇಳಿಕೊಟ್ಟವರು ಈ ಗೋರಖನಾಥ ಯೋಗಿ. ಸದಾ ಸಿಟ್ಟು ಉಗ್ರ ಸ್ವರೂಪಿಯಾಗಿದ್ದ ಅವರು ತಮ್ಮ ಮನಸ್ಸನ್ನ ಒಂದು ಹತೋಟಿಗೆ ತರಲು ಅನೇಕ ರೀತಿಯ ಹಠ ಯೋಗಗಳನ್ನ ಮಾಡಿದ್ರು. ಅವುಗಳನ್ನೇ ತಮ್ಮ ಶಿಷ್ಯರಿಗೆ, ಜನರಿಗೆ, ಯೋಗ ಸಾಧಕರಿಗೆ ಬೋಧಿಸಿದ್ರು. ಗೋರಖನಾಥರು ಕಂಡುಹಿಡಿದ ಧ್ಯಾನದ ಮಾರ್ಗಗಳನ್ನ ಇವತ್ತಿಗೂ ಯಾರೂ ಕಂಡುಹಿಡಿಯಲಿಲ್ಲ. ಧ್ಯಾನದ ಅನಂತ ಮಾರ್ಗಗಳನ್ನ ಗೋರಖನಾಥರು ತೆರೆದು ಜಗತ್ತಿಗೆ ತೋರಿಸಿಕೊಟ್ರು. ಧ್ಯಾನಕ್ಕಾಗಿ ಬುದ್ಧ ವಿಪಸನ ಎಂಬ ಮಾರ್ಗ ಹೇಳಿಕೊಟ್ರೆ, ಮಹಾವೀರರು ಶುಕ್ಲ ಧ್ಯಾನ ಎಂಬ ಒಂದೇ ಮಾರ್ಗವನ್ನ ಹೇಳಿಕೊಟ್ರು. ಮತ್ತೊಂದು ಕಡೆ ಪತಂಜಲಿ ಧ್ಯಾನಕ್ಕಾಗಿ ನಿರ್ವಿಕಲ್ಪ ಎಂಬ ಏಕ ಮಾರ್ಗ ಹೇಳಿಕೊಟ್ರು. ಆದರೆ ಈ ಗೋರಖನಾಥರು ಧ್ಯಾನಕ್ಕಾಗಿ ಸಾವಿರಾರು ಮಾರ್ಗಗಳನ್ನ ಜಗತ್ತಿಗೆ ತೋರಿಸಿಕೊಟ್ರು. ಧ್ಯಾನದ ಸಂಭವನೀಯ ಎಲ್ಲ ದ್ವಾರಗಳ ಕೀಲಿಗಳನ್ನ ಈ ಗೋರಖನಾಥರು ಸಾಧಕರ ಕೈಗಿಟ್ರು. ಹೀಗಾಗಿಯೇ ಸಂತರು ಅಥವಾ ಯೋಗಿಗಳ ಪರಂಪರೆಯಲ್ಲಿ ಈ ಗೋರಖನಾಥರು ಒಂದು ಅಮೂಲ್ಯ ರತ್ನ ಅಂತ ಹೇಳಬಹುದು. ಸ್ನೇಹಿತರೆ, ಈ ಗುರು ಗೋರಖನಾಥರು ಇಂತಹ ಅನೇಕ ಹಠಯೋಗ, ಧ್ಯಾನ, ಆಧ್ಯಾತ್ಮಿಕ ಸಿದ್ಧಿಗಾಗಿ 40ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ರು ಅಂತ ಹೇಳಲಾಗತ್ತೆ.
ಗುರು ಮಹಿಮೆ, ಇಂದ್ರಿಯ ನಿಗ್ರಹ, ವೈರಾಗ್ಯ, ಕುಂಡಲಿನಿ, ಶೂನ್ಯ ಸಮಾಧಿ, ಪ್ರಾಣ ಸಾಧನದಂತಹ ಯೋಗದ ಮಹತ್ವದ ವಿಚಾರಗಳನ್ನು ವರ್ಣಿಸಿದ್ದಾರೆ. ಭಾರತದ ಯೋಗ ಪರಂಪರೆಗೆ ಬಹುಮುಖ್ಯವಾಗಿ ನಾಂದಿ ಹಾಡಿದವರು ಇದೇ ಗೋರಖನಾಥರು ಅಂತ ಇವತ್ತಿಗೂ ಅನೇಕ ಸಾಧು ಸಂತರು ಹೇಳ್ತಾರೆ. ಇದಲ್ಲದೆ ಗುರು ಗೋರಖನಾಥರ ಹಠಯೋಗದ ಬಗ್ಗೆ, ಅವರ ಪವಾಡಗಳ ಬಗ್ಗೆ ಮತ್ತು ಚಮತ್ಕಾರಿ ಘಟನೆಗಳ ಬಗ್ಗೆ ಅನೇಕ ಕಥೆಗಳಿವೆ. ಅವುಗಳನ್ನು ಮುಂದೆ ಎಂದಾದರೂ ನಿಮಗೆ ಹೇಳ್ತೀನಿ. ಆದರೆ ಮುಂದಿನ ಭಾಗದಲ್ಲಿ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ನಾಥ ಪಂಥದ ಕೊಡುಗೆ, ಅದರ ಉಗಮ, ಅದರ ಶ್ರೇಷ್ಠತೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತೇನೆ. ಅಲ್ಲಿವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.